ನಿನ್ನೆ ತಡರಾತ್ರಿ 2:30ವರೆಗೂ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ನಿನ್ನೆ ರಾತ್ರಿ 2:30ವರೆಗೂ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾರಣ, ಬಂಗ್ಲೆಗುಡ್ಡ ಕಾಡಲ್ಲಿ ವಿಡಿಯೋ ಮಾಡಿದ್ದ ಈ ಅಭಿಷೇಕ್ ಜಯಂತ್ನನ್ನ ಕರ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದ. ಆ ವಿಡಿಯೋನ ಪ್ರಸಾರ ಬೇರೆ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳಲ್ಲೇ ಬುರುಡೆ ಹುಡುಕಾಟ ಕೂಡ ನಡೀತು. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ಹೋಗಿರ್ತಾರೆ. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಿನ್ನೆ ರಾತ್ರಿ 2:30ವರೆಗೂ ನಡೆದಿದೆ. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರದ ಆರೋಪ ಕೇಸ್ ದಾಖಲಾಗುವ ಮೊದಲೇ ಅಭಿಷೇಕ್ ವಿಡಿಯೋ ಮಾಡಿದ್ದ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ಈತ ವಿಡಿಯೋ ಮಾಡಿರ್ತಾನೆ. ನೋಡಿ, ಆತ ಹೇಳಿದಾನೆ, ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದೆ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಇವರಿಗೆಲ್ಲ ಮಾನ ಮರ್ಯಾದೆ ಇದೆಯಾ ಅಂತ. ಲೈಕ್ಸ್ ವ್ಯೂಸ್ಗೆ ಏನೇನೋ ಮಾಡೋದಾ? ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂತ ತಪ್ಪನ್ನ ಒಪ್ಕೊಂಡಿದ್ದಾನೆ ಈತ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಬೇರೆ ಹಾಕಿದ್ದಾನೆ ಈ ಅಭಿಷೇಕ್. ನಿನ್ನೆ ತಡರಾತ್ರಿ 2:30ವರೆಗೂ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ನಿನ್ನೆ ರಾತ್ರಿ 2:30ವರೆಗೂ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾರಣ, ಬಂಗ್ಲೆಗುಡ್ಡ ಕಾಡಲ್ಲಿ ವಿಡಿಯೋ ಮಾಡಿದ್ದ ಈ ಅಭಿಷೇಕ್ ಜಯಂತ್ನನ್ನ ಕರ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದ. ಆ ವಿಡಿಯೋನ ಪ್ರಸಾರ ಬೇರೆ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳಲ್ಲೇ ಬುರುಡೆ ಹುಡುಕಾಟ ಕೂಡ ನಡೀತು. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ಹೋಗಿರ್ತಾರೆ. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಿನ್ನೆ ರಾತ್ರಿ 2:30ವರೆಗೂ ನಡೆದಿದೆ. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರದ ಆರೋಪ ಕೇಸ್ ದಾಖಲಾಗುವ ಮೊದಲೇ ಅಭಿಷೇಕ್ ವಿಡಿಯೋ ಮಾಡಿದ್ದ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ಈತ ವಿಡಿಯೋ ಮಾಡಿರ್ತಾನೆ. ನೋಡಿ, ಆತ ಹೇಳಿದಾನೆ, ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದೆ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಇವರಿಗೆಲ್ಲ ಮಾನ ಮರ್ಯಾದೆ ಇದೆಯಾ ಅಂತ. ಲೈಕ್ಸ್ ವ್ಯೂಸ್ಗೆ ಏನೇನೋ ಮಾಡೋದಾ? ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂತ ತಪ್ಪನ್ನ ಒಪ್ಕೊಂಡಿದ್ದಾನೆ ಈತ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಬೇರೆ ಹಾಕಿದ್ದಾನೆ ಈ ಅಭಿಷೇಕ್. ನಿನ್ನೆ ತಡರಾತ್ರಿ 2:30ವರೆಗೂ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ನಿನ್ನೆ ರಾತ್ರಿ 2:30ವರೆಗೂ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾರಣ, ಬಂಗ್ಲೆಗುಡ್ಡ ಕಾಡಲ್ಲಿ ವಿಡಿಯೋ ಮಾಡಿದ್ದ ಈ ಅಭಿಷೇಕ್ ಜಯಂತ್ನನ್ನ ಕರ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದ. ಆ ವಿಡಿಯೋನ ಪ್ರಸಾರ ಬೇರೆ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳಲ್ಲೇ ಬುರುಡೆ ಹುಡುಕಾಟ ಕೂಡ ನಡೀತು. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ಹೋಗಿರ್ತಾರೆ. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಿನ್ನೆ ರಾತ್ರಿ 2:30ವರೆಗೂ ನಡೆದಿದೆ. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರದ ಆರೋಪ ಕೇಸ್ ದಾಖಲಾಗುವ ಮೊದಲೇ ಅಭಿಷೇಕ್ ವಿಡಿಯೋ ಮಾಡಿದ್ದ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ಈತ ವಿಡಿಯೋ ಮಾಡಿರ್ತಾನೆ. ನೋಡಿ, ಆತ ಹೇಳಿದಾನೆ, ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದೆ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಇವರಿಗೆಲ್ಲ ಮಾನ ಮರ್ಯಾದೆ ಇದೆಯಾ ಅಂತ. ಲೈಕ್ಸ್ ವ್ಯೂಸ್ಗೆ ಏನೇನೋ ಮಾಡೋದಾ? ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂತ ತಪ್ಪನ್ನ ಒಪ್ಕೊಂಡಿದ್ದಾನೆ ಈತ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಬೇರೆ ಹಾಕಿದ್ದಾನೆ ಈ ಅಭಿಷೇಕ್. ನಿನ್ನೆ ತಡರಾತ್ರಿ 2:30ವರೆಗೂ
ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ನಿನ್ನೆ ರಾತ್ರಿ 2:30ವರೆಗೂ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾರಣ, ಬಂಗ್ಲೆಗುಡ್ಡ ಕಾಡಲ್ಲಿ ವಿಡಿಯೋ ಮಾಡಿದ್ದ ಈ ಅಭಿಷೇಕ್ ಜಯಂತ್ನನ್ನ ಕರ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದ. ಆ ವಿಡಿಯೋನ ಪ್ರಸಾರ ಬೇರೆ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳಲ್ಲೇ ಬುರುಡೆ ಹುಡುಕಾಟ ಕೂಡ ನಡೀತು. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ಹೋಗಿರ್ತಾರೆ. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಿನ್ನೆ ರಾತ್ರಿ 2:30ವರೆಗೂ ನಡೆದಿದೆ. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರದ ಆರೋಪ ಕೇಸ್ ದಾಖಲಾಗುವ ಮೊದಲೇ ಅಭಿಷೇಕ್ ವಿಡಿಯೋ ಮಾಡಿದ್ದ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ಈತ ವಿಡಿಯೋ ಮಾಡಿರ್ತಾನೆ. ನೋಡಿ, ಆತ ಹೇಳಿದಾನೆ, ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದೆ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಇವ್ರಿಗೆಲ್ಲ ಮಾನ ಮರ್ಯಾದೆ ಇದೆಯಾ ಅಂತ. ಲೈಕ್ಸ್ ವ್ಯೂಸ್ಗೆ ಏನೇನೋ ಮಾಡೋದಾ? ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂತ ತಪ್ಪನ್ನ ಒಪ್ಕೊಂಡಿದ್ದಾನೆ ಈತ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಬೇರೆ ಹಾಕಿದ್ದಾನೆ ಈ ಅಭಿಷೇಕ್. ನಿನ್ನೆ ತಡರಾತ್ರಿ 2:30ವರೆಗೂ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ನಿನ್ನೆ ರಾತ್ರಿ 2:30ವರೆಗೂ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾರಣ, ಬಂಗ್ಲೆಗುಡ್ಡ ಕಾಡಲ್ಲಿ ವಿಡಿಯೋ ಮಾಡಿದ್ದ ಈ ಅಭಿಷೇಕ್ ಜಯಂತ್ನನ್ನ ಕರ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದ. ಆ ವಿಡಿಯೋನ ಪ್ರಸಾರ ಬೇರೆ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳಲ್ಲೇ ಬುರುಡೆ ಹುಡುಕಾಟ ಕೂಡ ನಡೀತು. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ಹೋಗಿರ್ತಾರೆ. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಿನ್ನೆ ರಾತ್ರಿ 2:30ವರೆಗೂ ನಡೆದಿದೆ. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರದ ಆರೋಪ ಕೇಸ್ ದಾಖಲಾಗುವ ಮೊದಲೇ ಅಭಿಷೇಕ್ ವಿಡಿಯೋ ಮಾಡಿದ್ದ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ಈತ ವಿಡಿಯೋ ಮಾಡಿರ್ತಾನೆ. ನೋಡಿ, ಆತ ಹೇಳಿದಾನೆ, ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದೆ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಇವ್ರಿಗೆಲ್ಲ ಮಾನ ಮರ್ಯಾದೆ ಇದೆಯಾ ಅಂತ. ಲೈಕ್ಸ್ ವ್ಯೂಸ್ಗೆ ಏನೇನೋ ಮಾಡೋದಾ? ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂತ ತಪ್ಪನ್ನ ಒಪ್ಕೊಂಡಿದ್ದಾನೆ ಈತ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಬೇರೆ ಹಾಕಿದ್ದಾನೆ ಈ ಅಭಿಷೇಕ್. ನಿನ್ನೆ ತಡರಾತ್ರಿ 2:30ವರೆಗೂ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈತನನ್ನ ನಿನ್ನೆ ರಾತ್ರಿ 2:30ವರೆಗೂ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾರಣ, ಬಂಗ್ಲೆಗುಡ್ಡ ಕಾಡಲ್ಲಿ ವಿಡಿಯೋ ಮಾಡಿದ್ದ ಈ ಅಭಿಷೇಕ್ ಜಯಂತ್ನನ್ನ ಕರ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದ. ಆ ವಿಡಿಯೋನ ಪ್ರಸಾರ ಬೇರೆ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳಲ್ಲೇ ಬುರುಡೆ ಹುಡುಕಾಟ ಕೂಡ ನಡೀತು. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಹುಡುಕೋದಕ್ಕೆ ರಾತ್ರಿ ಹೋಗಿರ್ತಾರೆ. ಬುರುಡೆ ಹುಡುಕಾಟ ಸಂಬಂಧ ಅಭಿಷೇಕ್ನ ವಿಚಾರಣೆ ನಿನ್ನೆ ರಾತ್ರಿ 2:30ವರೆಗೂ ನಡೆದಿದೆ. ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರದ ಆರೋಪ ಕೇಸ್ ದಾಖಲಾಗುವ ಮೊದಲೇ ಅಭಿಷೇಕ್ ವಿಡಿಯೋ ಮಾಡಿದ್ದ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ಈತ ವಿಡಿಯೋ ಮಾಡಿರ್ತಾನೆ. ನೋಡಿ, ಆತ ಹೇಳಿದಾನೆ, ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದೆ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಇವ್ರಿಗೆಲ್ಲ ಮಾನ ಮರ್ಯಾದೆ ಇದೆಯಾ ಅಂತ. ಲೈಕ್ಸ್ ವ್ಯೂಸ್ಗೆ ಏನೇನೋ ಮಾಡೋದಾ? ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂತ ತಪ್ಪನ್ನ ಒಪ್ಕೊಂಡಿದ್ದಾನೆ ಈತ. ಎಸ್ಐಟಿ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ಯೂಟ್ಯೂಬರ್. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಬೇರೆ ಹಾಕಿದ್ದಾನೆ ಈ ಅಭಿಷೇಕ್.